ಮೊನ್ನೆ ಮೊಟ್ಟೆ ಕಳ್ಳತನ, ಇಂದು ದಿನಸಿ ಕಳ್ಳ ಸಾಗಾಟ. ಯಾದಗಿರಿಯಲ್ಲಿ ಅಂಗನವಾಡಿಯ ಕರ್ಮಕಾಂಡ ಈಗ ಬಯಲಾಗ್ತಾ ಇದೆ. ಮೊನ್ನೆ ಮೊಟ್ಟೆ ಕಳ್ಳತನ ಆಗಿರೋದು ಗೊತ್ತಿತ್ತು, ಅಂದ್ರೆ ವಿದ್ಯಾರ್ಥಿಗಳ ತಟ್ಟೆಗೆ ಮೊಟ್ಟೆ ಇಟ್ಟು ನಂತರ ವಾಪಸ್ ತೆಗಿತಿರುವಂತದ್ದೆಲ್ಲ ಆಗಿತ್ತು. ಆದ್ರೆ ಈಗ ಯಾದಗಿರಿಯಲ್ಲಿ ಅಂಗನವಾಡಿಯ ಕರ್ಮಕಾಂಡ ಮತ್ತೊಂದು ಬಯಲಾಗ್ತಾ ಇದೆ. ಮೂಟೆಗಟ್ಟಲೆ ದಿನಸಿ ವಸ್ತುಗಳು ಕಾಳಸಂತೆಯಲ್ಲಿ ಮಾರಾಟ. ಹಗರಟಗಿ ಗ್ರಾಮದ ಅಂಗನವಾಡಿ ಕೇಂದ್ರದ ಅಕ್ರಮ ಬಯಲಾಗಿದೆ. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಹಗರಟಗಿ ಗ್ರಾಮ ಅಂಗನವಾಡಿ ಕಾರ್ಯಕರ್ತೆ ಉಮಾ ಕಾಳಸಂತೆಯಲ್ಲಿ ಮಾರಾಟ ಮಾಡಿದ್ದಾರೆ ಅಂತ ಗೊತ್ತಾಗಿದೆ. ಮೂಟೆಯಲ್ಲಿ ಆಹಾರ ಪದಾರ್ಥ ಮನೆಗೆ ಕೊಂಡೊಯ್ದಂತ ಉಮಾ, ಅಂದ್ರೆ ಏನು ಮಕ್ಕಳಿಗೆ ಅಂತ ಬರ್ತಾ ಇತ್ತಲ್ಲ ಊಟಕ್ಕೆ ಅಂತ, ಸೊ ಆ ಹಣವನ್ನು ಆ ಒಂದು ಇದರನ್ನ ಆಲ್ಮೋಸ್ಟ್ ಈ ವಸ್ತುಗಳನ್ನ ಒಂದಷ್ಟು ಮಾರಾಟ ಕೂಡ ಆಗ್ತಾ ಇತ್ತು, ಜೊತೆಗೆ ಮನೆಗೆ ಕಳಿಸುವಂಥದ್ದು ಕೂಡ ಆಗ್ತಿದೆ ಅಂತ ನೋಡಿ. ದೃಶ್ಯ ಸಮೇತ ಈ ಅಕ್ಕಿ, ಬೇಳೆ, ಶೇಂಗಾ, ಬೆಲ್ಲ, ಚಿಕ್ಕಿ ಹಾಗೆ ಅಡುಗೆ ಎಣ್ಣೆ ಸರ್ಕಾರ ಪೂರೈಸಿದಂಥ ದಿನಸಿ ಮನೆಗೆ ಕೊಂಡೊಯ್ದಂಥ ಉಮಾ. ಸೊ ಸ್ಥಳೀಯರ ಮೊಬೈಲ್ನಲ್ಲಿ ಅಂಗನವಾಡಿ ಕಾರ್ಯಕರ್ತೆಯ ಒಂದು ಕಳ್ಳಾಟ ಸೆರೆಯಾಗಿದೆ. ನೀವು ನೋಡ್ತಿರೋ ಹಾಗೆ ಒಂದು ಬೈಕ್ನಲ್ಲಿ ಒಬ್ಬ ಯುವಕ ಬರ್ತಾನೆ. ಸೊ ಮುಂದೆ ಒಂದು ಸಣ್ಣ ಮೂಟೆ, ಹಿಂದೆ ಮತ್ತೊಂದಿಟ್ಟು ಅಲ್ಲಿಂದ ಕಳಿಸ್ತಾ ಇರುವಂಥ ದೃಶ್ಯವನ್ನು ಸ್ಥಳೀಯರು ಮೊಬೈಲ್ನಲ್ಲಿ ಕ್ಯಾಪ್ಚರ್ ಮಾಡಿದ್ದಾರೆ. ಸೊ ವಿದ್ಯಾರ್ಥಿಗಳಿಗೆ ಹೋಗಬೇಕಾದಂಥ ಅಕ್ಕಿ, ಬೇಳೆ ಏನವರ ಆಹಾರಕ್ಕೆ ಅಂತ ಸರ್ಕಾರ ಒದಗಿಸ್ತಾ ಇದೆ, ಅದು ಹೇಗೆ ಬೇರೆಯವರ ಪಾಲಾಗ್ತಿದೆ ಅಥವಾ ಅಲ್ಲಿ ಯಾರಿಗೆ ಜವಾಬ್ದಾರಿಯನ್ನು ವಹಿಸಲಾಗಿದೆ, ಅವ್ರು ಎಷ್ಟು ಕ್ವಾಲಿಟಿಯನ್ನು ಮಾಡ್ಬೋದು ಅಂತ ಈ ರೀತಿ ವಸ್ತುಗಳನ್ನು ಮನೆಗೆ ಸಾಗಿಸಿದ್ರೆ ಭಾಳಷ್ಟು ಕಡೆ ಇದೆ. ಭಾಳಷ್ಟು ಮಂದಿ ಅಂಗನವಾಡಿಲಿ ಭಾಳ ಹಾನೆಸ್ಟ್ ಆಗಿ ಕೆಲಸ ಮಾಡುವಂಥವ್ರು ಇದ್ದಾರೆ. ಯಾಕಂದ್ರೆ ನಾವೆಲ್ಲರೂ ಕೂಡ ಒಂದೇ ತಟ್ಟೆ ತಗೋಕ್ಕಾಗೋದಿಲ್ಲ. ಆದರೆ ಕೆಲವರು ಇಂಥವ್ರು ಮಾಡ್ತಿರುವಂಥ ಕೆಲಸದಿಂದ ಬೇರೆಯವ್ರ ಮೇಲೂ ಕೂಡ ಅನುಮಾನ ಬರೋ ರೀತಿಯಾಗಿ ಇವರ ಒಂದು ಕಾರ್ಯಗಳಾಗ್ತಿದೆ. ನೋಡಿ, ಮೊನ್ನೆ ಆಗಿರುವಂಥದ್ದು ಇದು. ತಟ್ಟೆಗೆ ಮೊಟ್ಟೆ ಹಾಕಿ ನಂತರ ಅದನ್ನು ಹಾಗೆ ವಾಪಸ್ ಪಡೆದ್ರು. ನಂತರ ಕೇಳಿದಾಗ ಮೊಟ್ಟೆ ಸರಿಯಾಗಿ ಬೆಂದಿರಲಿಲ್ಲ, ಅರ್ಧಂಬರ್ಧ ಬೆಂದಿತ್ತು, ಹಾಗಾಗಿ ನಾವು ವಾಪಸ್ ತೊಗೊಂಡೋದ್ವಿ, ನಂತರ ಬೇಯಿಸಿದ ಮೇಲೆ ಹಾಕಿದ್ದೀವಿ ಅಂತೆಲ್ಲ ಹೇಳ್ತಾ ಇದ್ರು. ಆದರೆ ಇಲ್ಲಿ ಇನ್ನೊಂದು ದೃಶ್ಯ ನೀವೇ ನೋಡ್ತಾ ಇದ್ದೀರಾ, ಅದು ಈ ಶಾಲೆಗೆ ಅಂತ ಬಂದಿರುವಂಥ ವಸ್ತುಗಳನ್ನು ಕಳ್ಳ ಸಾಗಾಟ ಮಾಡ್ತಿರುವಂಥ ದೃಶ್ಯವನ್ನು ಸ್ಥಳೀಯರು ಮೊಬೈಲ್ನಲ್ಲಿ ಕ್ಯಾಪ್ಚರ್ ಮಾಡಿದ್ದಾರೆ. ಯಾಕಂದರೆ ಭಾಳ ದಿನಗಳಿಂದ ಅನುಮಾನ ಇತ್ತು ಅವರಿಗೆ, ವಸ್ತುಗಳೆಲ್ಲ ಮಿಸ್ ಆಗ್ತಾ ಇದೆ ಅಂತ. ಜೊತೆಗೆ ಅವರು ಮಾಡಿ ಹಾಕುವಂಥ ಕ್ವಾಲಿಟಿ, ಸಾರಿಗೆ ಸರಿಯಾಗಿ ಉಪ್ಪು, ಖಾರ ಇದೆಲ್ಲವೂ ಕೂಡ ವಿದ್ಯಾರ್ಥಿಗಳಿಗೆ ಹಾಕ್ತಾ ಇದ್ದಾರೆ ಅಥವಾ ಸ್ವಲ್ಪ ಕಡಿಮೆ ಹಾಕಿ ಉಳಿದಿದ್ದನ್ನು ಮನೆಗೆ ತೆಗೆದುಕೊಂಡು ಹೋಗುವಂಥದ್ದು ಆಗ್ತಿದೆಯಾ ಅಂತ. ಉಮಾ ಅನ್ನೋರು ಕಾಳಸಂತೆಯಲ್ಲಿ ಕಳಿಸ್ತಾ ಇರುವಂಥದ್ದನ್ನು ಮನೆಗೆ ವಿಡಿಯೋ ಈಗ ರೆಕಾರ್ಡ್ ಆಗಿದೆ. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಹಗರಟಗಿ ಗ್ರಾಮದಲ್ಲಿ ಆಗಿರುವಂಥದ್ದು. ಅಕ್ಕಿ, ಬೇಳೆ, ಶೇಂಗಾ, ಬೆಲ್ಲ ಹಾಗೆ ಅಡುಗೆ ಎಣ್ಣೆ. ಸೊ ಸರ್ಕಾರ ಪೂರೈಸಿದಂಥ ದಿನಸಿ ಮನೆಗೆ ಕೊಂಡೊಯ್ತಿರುವಂಥ ಉಮಾ. ಸ್ಥಳೀಯರ ಮೊಬೈಲ್ನಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಕಳ್ಳಾಟ ಸೆರೆಯಾಗಿದೆ. ಸೊ ಮೂಟೆಗಟ್ಟಲೆ ದಿನಸಿ ವಸ್ತುಗಳು ಕಾಳಸಂತೆಯಲ್ಲಿ ಮಾರಾಟ ಆಗ್ತಿರುವಂಥದ್ದು. ಸೊ ಇನ್ನೊಂದು ಕಡೆ ಇಂಥದ್ದೆಲ್ಲ ಸ್ವಲ್ಪ ಕಡಿಮೆ ಆಗಬೇಕು ಅಂತಂದರೆ ಸ್ವಲ್ಪ ಅಂಗನವಾಡಿ ಕಾರ್ಯಕರ್ತರ ಸಂಬಳ ಏನಿದೆ ಅದೆಲ್ಲವನ್ನು ಕೂಡ ಇಂಥದ್ದು ಮಾಡೋದು ಸರಿ ಅಂತಲ್ಲ. ಬಟ್ ಅದನ್ನು ಮಾಡಿದಾಗ ಮೇ ಬಿ ಅವರ ಕಷ್ಟಗಳು ಕೂಡ, ಸಮಸ್ಯೆಗಳು ಕೂಡ ಇನ್ನೊಂದು ಆ್ಯಂಗಲ್ನಿಂದ ನಾವು ಯೋಚನೆ ಮಾಡಿದರೆ. ಬಟ್ ಇದಂತೂ ತಪ್ಪೇನೆ. ಏನು ಅಲ್ಲಿ ಕಳಿಸಿರುವಂಥ ವಸ್ತುಗಳನ್ನು ಮನೆಗೆ ಸಾಗಿಸೋದಿದೆಯಲ್ಲ, ಇದು ಸರಿಯಲ್ಲ. ಅಟ್ ದ ಸೇಮ್ ಟೈಮ್ ಅವರ ಸಮಸ್ಯೆಗಳು ಕೂಡ ಸಾಕಷ್ಟಿದೆ. ಅಂಗನವಾಡಿ ಕಾರ್ಯಕರ್ತೆ ಇರೋದು, ಆಶಾ ಕಾರ್ಯಕರ್ತೆ ಇರೋದು. ಸೊ ಅದರ ಬಗ್ಗೆ ಕೂಡ ಸ್ವಲ್ಪ ಸಂಬಳದಲ್ಲಿ ಅವರಿಗೆ ಉತ್ತಮವಾದಂಥ ಪೇಮೆಂಟನ್ನು ಕೊಟ್ಟರೆ ಇಂಥದ್ದೆಲ್ಲ ಸ್ವಲ್ಪ ತಪ್ಪಿಸ್ಬೋದು ಅಂತ ಅನಿಸುತ್ತೆ. ಸೊ ಮೊನ್ನೆ ಮೊಟ್ಟೆ ಕೊಟ್ಟು ಕಳ್ಳಾಟ ಆಗಿತ್ತು. ಅದಾದ ನಂತರ ಈಗ ನಾವು ನೋಡ್ತಾ ಇದ್ದೀವಿ ಹಗರಟಗಿಯಲ್ಲಿ ಏನಾಗಿದೆ ಅಂತ. ಅಲ್ಲಿ ಈ ದಿನಸಿ ವಸ್ತುಗಳನ್ನು ಮನೆಗೆ ಕಳಿಸಲಾಗಿದೆ. ಸ್ಥಳೀಯರು ವೆಂಕಟಗೌಡ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವೆಂಕಟಗೌಡ ಅವರೇ, ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಏನಾಗ್ತಿದೆ ನಿಮ್ಮೂರಿನ ಶಾಲೆಯಲ್ಲಿ? ಶಾಲೆಯಲ್ಲಿ ಅಂಗನವಾಡಿ ಟೀಚರ್ ಏನದ್ರಿ, 8-9 ತಿಂಗಳಾಯ್ತು ಅಂಗಡಿ ನಾನು ಅಂದ್ರೆ ಎರಡು ಅಂಗಡಿ ಅಕ್ಕಿ ಅದಾವ್ರಿ ಅಂಗನವಾಡಿ. ಓಕೆ. ಅದ ಒಂದ್ ಅಂಗಡಿ ಮಾಲ್ ಏನದ ಹುಡುಗರು ಸಪ್ಲೈ ಮಾಡ, ಒಂದ್ ಅಂಗಡಿ ಬಂದದ್ದೇನೋ 8-9 ತಿಂಗಳದ್ದು ಹಿಂಗೆ ಕೊಟ್ಟಿರ್ತಾಳ್ರಿ ಮಾರಿಗೆ. ಈಗ ಅದೇನಂತ ಚಾರ್ಜ್ ಇರ್ತಾರಲ್ರಿ, ಚಾರ್ಜ್ ಯಾಕಂತ ಕೇಳೋ, ಬೇರೆ ರೂಮ್ ಇಲ್ಲಾರಕ ಅಪಾರ್ಟ್ಮೆಂಟ್ ಆಲಾರಕ ಎರಡು ಅಂಗಡಿ ಅಕ್ಕಿ ಅಂಗನವಾಡಿದು ಅಕ್ಕಿ ಕೊಟ್ಟ ಸಲಾಗಿ ಅಕ್ಕಿ ಒಂದ್ ಅಂಗಡಿ ಇಟ್ಟು ಹುಡುಗರ್ಗೆ ಅನ್ಸುದು, ಒಂದ್ ಅಂಗಡಿ ಮಾಲ್ ವೇಸ್ಟ್ ಹಿಂಗೆ ಮಾರೋದು. ಅಂದ್ರೆ ಇದು ಹೆಂಗ್ ಗೊತ್ತಾಯ್ತು ಇದೆಲ್ಲ ಕಳಿಸ್ತಾ ಇದಾರಂತ? ಯಾರಿಗೂ ಹೆಂಗ್ ಗೊತ್ತಾಯ್ತು ಅಂತಂದ್ರೆ ಫಸ್ಟ್ ಸೈಕಲ್ ಮಾಡ್ಕೊಂಡು ಕೊಡಕಲ್ಲಿಂದ ಅವ್ರು ತಾಳಿ ಕೊಟ್ಟಿದ್ದು ಬರ್ತಾ ಇರ್ತಾರ. ಯಾಕೆ ಬರ್ತದ ಯಾಕೆ ಒಂದಿನ ನೋಡಿದ್ರೆ ಯಾಕೆ 2-3 ದಿನ ಬರ್ತಾನ ಓದ್ತಾನ ವಿಚಾರ ಮಾಡಿ ಅದು ವಿಡಿಯೋ ಮಾಡ್ಕೊಂತೀವ್ರಿ ಅದನ್ನ. ಓಕೆ. ಹಿಂಗಾಗಿ ಅದನ್ನ ವಿಚಾರ ಮಾಡ್ಕೊಂಡ್ ಸುಮ್ಮನೆ ಆಕಿಗೆ ಏನೋ ಒಂದಿಲ್ರಿ ಅಂಗನವಾಡಿ ಟೀಚರ್ ಒಂದಿಲ್ಲ ಒಂದಿಲ್ಲ. ಅವು ತಾಲೂಕು ಆಫೀಸರ್ ಸಿಡಿಪಿ ಅರ್ಜಿ ಕೊಟ್ಟಿದ್ವಿ, ಮತ್ತೆ ಉಪನಿರ್ದೇಶಕ ಅವ್ರಿಗೂ ಅರ್ಜಿ ಕೊಟ್ಟಿವಿ. ಓಕೆ. ಅಲ್ಲ, ಈಗೇನು ಅದನ್ನ ತಗೊಂಡೋಗಿ ಮನೆಗೆ ತಗೊಂಡೋಗ್ತಿದ್ರು ಅವ್ರ ಉಪಯೋಗಕ್ಕೋ ಅಥವಾ ಮಾರಾಟನ? ಮುಂದದ ದಾರಿ ಹೆಂಗ ಅಂತ ಹೇಳಂಬ್ರಿ, ಆದ್ರ ರೀತಿ ಮಾರಕ್ರಿ ಒಟ್ಟ ಮಾಲ್ ಅಂಗಡಿಗಳಿಗೆ ಮಾರಕ್ಕೆ. ಈ ಮಾಲ್ 2 ಅಂಗಡಿ ಹಾಕಿ ಚಾರ್ಜ್ ಅದಾವಲ್ರಿ, ಐಕಿ ಒಂದ್ ಅಂಗಡಿ ಮಾರಕ್ಕೆ 30-45 ಸಾವಿರ ರೂಪಾಯಿ ಒಂದ್ ತಿಂಗಳ ಮಾಲ್ ಆರಾಮ್ ಬರ್ತದ್ರಿ ಅಷ್ಟು. ಓಕೆ. ಬ್ಯಾಳಿ, ಶೇಂಗಾ, ಎಣ್ಣೆ, ಮತ್ತೆ ಪುಟಾಣಿ ಏನು ಹುಡುಗರಿಗೆಲ್ಲ ಏನ್ ಬರ್ತದೆ ಎಲ್ಲಾನು ಬರ್ತದೆ. ತತ್ತಿ ಇದೆಲ್ಲ ಸಕ್ರಿ
ಓಕೆ 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 ಧನ್ಯವಾದ ವೆಂಕನಗೌಡ್ರೆ ಟಿವಿ9 ಜೊತೆ ಮಾತನಾಡಿದ್ದಕ್ಕೆ.